ನಮಸ್ತೆ ಎಲ್ರು ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಈಚೆ ಬಂದಿದ್ವಿ. ನನ್ನ ತಂಗಿ ಮಕ್ಕಳು ಎಲ್ಲ ಬಂದಿದ್ರು. ಸಮ್ಮರ್ ಹಾಲಿಡೇಸ್ ಅಲ್ವಾ, ಇಲ್ಲಿ ಅಲ್ಲಿ ವೆಕೇಶನ್ಸ್ ನಡೀತಾ ಇದೆ. ಸೊ ಹಾಗೆ ಶಾಪಿಂಗ್ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಸ್ವಲ್ಪ ಫಂಕ್ಷನ್ ಇತ್ತು, ಶೂ ತಗೋಬೇಕಾಗಿತ್ತು ಮಕ್ಕಳಿಗೆ. ಸೊ ನನಗೂ ಹೀಲ್ ಸ್ಲಿಪ್ಪರ್ ಇರಲ್ಲ, ಬರೀ ವರ್ಕಿಗೆ ಮಾತ್ರ ಸ್ಲಿಪ್ಪರ್ ಹಾಕೊಂಡು ಹೋಗ್ತಾ ಇದೆ, ಫಂಕ್ಷನ್ ವೇರ್ ಇರಲ್ಲ. ಅದಕ್ಕೆ ತಗೊಳ್ಳೋಣ ಅಂತ ಬಂದೆ. ಹಾಗೆ ಸ್ವಲ್ಪ ಶೆಕೆ ಅಲ್ವಾ, ಸಮ್ಮರ್ ಎಷ್ಟು ನೀರು ಕುಡಿದ್ರೂ ಸಾಕಾಗಲ್ಲ. ಮಕ್ಕಳು ಎಲ್ಲ ಇದ್ರು ಅಂತ ಹೇಳ್ಬಿಟ್ಟು ಜ್ಯೂಸ್ ಕೊಡ್ಸೋಣ ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ದೆ. ನಾನು ಹಾಗೆ ವರ್ಕ್ ಮುಗಿಸ್ಕೊಂಡು ಬಂದೆ. ಆನ್ ದ ವೇ ಇವರು ಬಂದರು. ವಿಶಾಲ್ ಮಾರ್ಟಲ್ಲಿ ಹೋಗಿ ಶಾಪಿಂಗ್ ಮುಗಿಸ್ಕೊಂಡು ಬಂದ್ವಿ, ಮಕ್ಕಳಿಗೆ ಶೂ ಎಲ್ಲ ತೊಗೊಂಡು. ಅದಾದಮೇಲೆ ಜ್ಯೂಸ್ ಕುಡಿಸ್ಬಿಟ್ಟು ಅವ್ರನ್ನ ಮನೆಗೆ ಬಿಟ್ಟು, ನನ್ನ ಚಿಕ್ಕ ಮಗ್ಳಿಗೆ ತೊಗೋಬೇಕಾಗಿತ್ತು. ಸೊ ಅದಕ್ಕೆ ಅವಳನ್ನ ಕರ್ಕೊಂಡು ಇವಾಗ ಅವರಿಬ್ಬರನ್ನ ಮನೇಲಿ ಬಿಟ್ಟು ಇವಳನ್ನ ಕರ್ಕೊಂಡು ಬಂದಿದ್ದೀವಿ. ಪಾಪು ಮನೇಲೇ ಇದ್ದಾನೆ. ಸೊ ಇದು ಡಿ ಮಾರ್ಟಿಗೆ ಬಂದಿದ್ದೀವಿ, ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನನ್ನ ಮಗಳಿಗೆ ಅಂತ ತೊಗೊಳಕ್ಕೆ ಬಂದೆ. ನಾನು ಒಂದೆರಡು ಸ್ಲಿಪ್ಪರ್ಸ್ ಚೆನ್ನಾಗಿತ್ತು. ಡಿ ಮಾರ್ಟಲ್ಲಿ ಒಳ್ಳೆ ಕಲೆಕ್ಷನ್ಸ್ ಇದೆ, ಚಪ್ಪಲಿಗಳು ಸಖತ್ ಇಷ್ಟ ಆಗುತ್ತೆ ನನಗೆ. ಡಿ ಮಾರ್ಟಲ್ಲಿ ಜಾಸ್ತಿ ಚಪ್ಪಲಿ, ಬ್ಯಾಗ್ಸು ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಆವಾಗವಾಗ ಹೋಗಿ ನೋಡಿದಾಗ ಗೊತ್ತಾಗುತ್ತೆ, ಕಲೆಕ್ಷನ್ಸ್ಗಳು ಚೆನ್ನಾಗಿರುತ್ತೆ. ಚಪ್ಪಲಿ ಕೂಡ ಇಷ್ಟ ಆಯಿತು ನನಗೆ, ತುಂಬ ಚೆನ್ನಾಗಿತ್ತು. ಕ್ರಾಕ್ಸ್ ಇಷ್ಟ, ನಂಗೆ ಮೊದಲಿಂದ ತೊಗೋಬೇಕಂತ ಅನ್ಕೊತಾ ಇದ್ದೆ, ಬಟ್ ಈ ಸಲ ಚೆನ್ನಾಗಿರೋ ಕ್ರಾಕ್ಸ್ ಸಿಕ್ತು. ಸೊ ಅದು ಕ್ರಾಕ್ಸ್ ಕೂಡ ತೊಗೊಂಡೆ. ನನ್ನ ಮಗಳಿಗೆ ಶೂ, ಅದ್ರ ಜೊತೆಗೆ ನನ್ನ ತಂಗಿ ಮಗಳದು ಬರ್ತಡೇ ಕೂಡ ಆಯಿತು. ಸೊ ಅವಳಿಗೂ ಒಂದು ಜೊತೆ ಶೂ ತೊಗೊಂಡ್ವಿ. ಸ್ವಲ್ಪ ದೊಡ್ಡ ಸೈಜೇ ತೊಗೊಂಡಿದ್ದೀವಿ, ಏಕೆಂದರೆ ಮಕ್ಕಳು ಬೇಗ ಬೆಳೆದ್ಬಿಡ್ತಾರೆ. ಮತ್ತು ಇವಾಗ ರಜದಲ್ಲಿ ಹಾಕ್ಕೊಂಡ್ರೆ ಮತ್ತೆ ಹಾಕ್ಕೊಳ್ಳೋದವರು ಯಾವುದೋ ಫಂಕ್ಷನ್ಗೆ, ಇನ್ನು ಮುಂದಿನ ರಜಕ್ಕೆ. ಸೊ ಅದಕ್ಕೋಸ್ಕರ ಶೂನ ಸ್ವಲ್ಪ ದೊಡ್ಡ ಸೈಜ್ ತೊಗೊಂಡ್ವಿ. ಅದ್ರ ಜೊತೆಗೆ ಈಚೆ ಬಂದು ಈಚೆ ಕಡೆ ಸಾಫ್ಟಿ ತೊಗೋತಾ ಇದ್ದೀವಿ. ಬಿಲ್ ಎಲ್ಲ ಹಾಕ್ಸ್ಬಿಟ್ಟು ಬಂದ್ವಿ. ಇವತ್ತು ಬರೀ ಸ್ಲಿಪ್ಪರ್ ಶಾಪಿಂಗ್ ಅಂತ ಹೇಳ್ಬೋದು. ಏನು ತೊಗೊಂಡೆ ಅಂತ ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ. ಈಚೆ ಕಡೆ ಬಂದರೆ ಸಾಫ್ಟಿ ಇತ್ತು. ಸೊ ಸಾಫ್ಟಿ ತೊಗೊಳ್ಳೋಣ ಅಂದ್ಬಿಟ್ಟು ಪಾಪುಗೆ ಎಲ್ರಿಗೂ ತೊಗೊಂಡ್ವಿ. ಹಂಗೆ ಪಾಪ್ಕಾರ್ನ್ನ ಮನೆಗೆ ತೊಗೊಂಡೆ, ಮಕ್ಳು ಇರ್ತಾರಲ್ಲ ಅವ್ರಿಗೆ ತಿನ್ನೋಕ್ಕಾಗತ್ತೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಎಲ್ಲರೂ ರೆಡಿ ಆಗ್ತಾ ಇದ್ವಿ. ಟೈಮ್ ಇರಲಿಲ್ಲ, ಅಲ್ಲಿಂದ ಬಂತು 2 ಕಡೆ ಶಾಪಿಂಗ್ ಮುಗಿಸ್ಕೊಂಡು ಬಂದು ಮಕ್ಕಳಿಗೆಲ್ಲ ರೆಡಿ ಮಾಡಿ ನಾವು ರೆಡಿಯಾಗಿ ಮದುವೆಗೆ ಹೊರಡ್ತಾ ಇದ್ವಿ. ಸೊ ಎಲ್ಲ ಮಕ್ಕಳು ಆಲ್ಮೋಸ್ಟ್ ರೆಡಿ. ನಾವು ಸ್ವಲ್ಪ ರೆಡಿಯಾಗಿ ಹೊರಡಬೇಕು. ಇಲ್ಲೇ ಮನೆ ಹತ್ರನೇ ಇರೋದು, ವಾಕಬಲ್ ಡಿಸ್ಟೆನ್ಸು. ಬಟ್ ಸ್ವಲ್ಪ ಕತ್ಲೆ ಆಗಿರೋದ್ರಿಂದ ಹೈವೇ ರೋಡಲ್ಲಿದೆ, ಅದಕ್ಕೆ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಆಟೋಗೆ ಹೇಳಿದ್ವಿ. ಸೊ ಆಟೋದಲ್ಲಿ ಹೋಗ್ಬಿಟ್ಟು ಬೇಗ ಹೋಗಿ ಬೇಗ ಬರ್ಬೋದು. ಮತ್ತು ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ನೈಟ್ ಟೈಮ್ ಹೋಗೋದಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ರೆಡಿ ಆಗ್ತಾ ಇದ್ದೀವಿ. ಫಸ್ಟು ಮಕ್ಳಿಗೆ ರೆಡಿ ಮಾಡಿಬಿಟ್ರೆ ಆಮೇಲೆ ನಾವು ಬೇಗ ರೆಡಿ ಆಗ್ಬೋದು ಅಂತೇಳ್ಬಿಟ್ಟು ಅವ್ರಿಗೆ ರೆಡಿ ಮಾಡ್ತಾಯಿದ್ದೆ. ಅಮ್ಮ ಕೂಡ ರೆಡಿ ಆಗ್ತಾ ಇದ್ದಾರೆ, ಯಾವ ಸೀರೆ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಹೆಂಗಸರು ಸೇರಿದ್ರೆ ಹಾಗೆ ಅಲ್ವಾ, ಹೆಣ್ಮಕ್ಳು ಸೇರಿದ್ರೇ ಹಾಗೆ, ಯಾವ ಸೀರೆ ಹಾಕ್ಕೊಳ್ಳೋಣ, ಯಾವ್ದು ಹಾಕ್ಕೊಳ್ಳೋಣ ಅಂತ. ಒಬ್ಬರೇ ಇದ್ದರೆ ಯಾವುದೋ ಒಂದು ಹಾಕ್ಕೊಂಡು ಹೋಗ್ಬಿಡ್ತೀವಿ. ಅದೇ ಅಕ್ಕ ತಂಗಿ ಅಮ್ಮ ಎಲ್ಲ ಇದ್ದರೆ, ಮಗಳು ಎಲ್ಲ ಇದ್ದರೆ ಇದು ಹಾಕ್ಕೊಳ್ಳೋಣ ಅಂತ ಅನ್ಕೊತಾ ಇರ್ತೀವಿ. ನನ್ನ ಮಗಳಿಗೆ ಇದನ್ನು 1000 ಕಾಲು ಜಡೆ ಅಂತ ಹೇಳ್ತೀವಿ. ಸೊ ಆ ಜಡೆನ ಹಾಕಿದೆ, ಚೆನ್ನಾಗಿ ಕಾಣುತ್ತೆ. ಈ ಥರ ಹಾಕಿದ್ರೆ ದಪ್ಪಕ್ಕೆ ಚೆನ್ನಾಗಿ ಕಾಣುತ್ತೆ. ಸೊ ಇದನ್ಗೆ ನನ್ನ ಮಗಳಿಗೆ ಇಷ್ಟ ಈ ಥರ ಹಾಕ್ಸ್ಕೊಳ್ಳೋಕ್ಕೆ. ಅವಳು ಎರಡು ಜಡೆ ಕೂಡ ಆ ಥರ ಹಾಕ್ಸ್ಕೊತಾಳೆ. ಸೊ ಅವಳಿಗೂ ರೆಡಿ ಎಲ್ಲ ಆಯಿತು. ಚಿಕ್ಕ ಚಿಕ್ಕ ಮಕ್ಳಿಗೇನಿಲ್ಲ, ಅವ್ನ ಪಾಪುಗೆ ಒಂದು ಪ್ಯಾಂಟ್ ಶರ್ಟ್ ಹಾಕಿದ್ವಿ, ಇವ್ರಿಬ್ರಿಗೂ ಫ್ರಾಕು. ಸೊ ಅವಳಿಗೆ ಒಂಚೂರು ಜಡೆ ಬೆಳೆಸಿದ್ದೀವಲ್ವ, ನೀಟಾಗಿ ಜಡೆ ಹಾಕಿದ್ವಿ. ಅದ್ರ ಮೇಲೆ ಒಂದು ಬಟರ್ಫ್ಲೈ ಇತ್ತು, ಗೋಲ್ಡನ್ ಕಲರ್ ಕ್ಲಿಪ್ಪು. ಸೊ ಅದನ್ನು ನನ್ನ ತಂಗಿ ಹಾಕೋಣ ಅಂದ್ಬಿಟ್ಟು ಹಾಕಿದ್ವಿ. ಸೊ ನನ್ನ ಮಗಳು ರೆಡಿ. ಇವಾಗ ನಾವು ಸ್ವಲ್ಪ ಬೇಗ ರೆಡಿಯಾಗಿ ಬೇಗ ಹೋದರೆ ಬೇಗ ಬರ್ಬೋದು ಕತ್ಲೆ ಆಗಷ್ಟರಲ್ಲಿ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ದೀವಿ. ಆ ಕಡೆಯಿಂದ ಲೇಟ್ ಆದರೆ ಮತ್ತೆ ಆಟೋ ಸಿಗುತ್ತೋ ಇಲ್ವೋ ಅಂತ. ಇಲ್ಲಿ ನೋಡಿ, ಸೊ ಇದೇ ಶೂಗಳನ್ನ ತಂದಿದ್ದು, ಇದು ವಿಶಾಲ್ ಮಾರ್ಟಲ್ಲಿ ತಂದಿದ್ದು. ಇದು ನನ್ನ ತಂಗಿ ಮಗಳು ಬಂಗಾರಿಗೆ ಮತ್ತು ನನ್ನ ದೊಡ್ಡ ಮಗಳಿಗೆ. ಇದು ನನ್ನ ಚಿಕ್ಕ ಮಗಳಿಗೆ ಡಿ ಮಾರ್ಟಲ್ಲಿ ತೊಗೊಂಡಿದ್ದು. ಫುಲ್ ಶೈನಿಂಗು ಚೆನ್ನಾಗಿದೆ. ಅವಳು ನನ್ನ ತಂಗಿ ಇಷ್ಟಪಟ್ಟು ತೊಗೊಂಡ್ಳು. ಇದೊಂದು ಜೊತೆ ತೊಗೊಂಡೆ. ಅವಳ ಹತ್ರ ಕ್ರಾಕ್ಸ್ ಇರಲಿಲ್ಲ. ಸೊ ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ ಇಲ್ಲಿ ಓಡಾಡೋದಕ್ಕೆ ಅಂತ. ಅವಳಂತೂ ಪಿಂಕನ್ನೇ ತುಂಬ ಇಷ್ಟಪಟ್ಟು ಚೆನ್ನಾಗಿದೆ ಅಂತ. ಸೊ ಎಲ್ಲರೂ ರೆಡಿಯಾಗಿದ್ದೀವಿ, ಇವಾಗ ಹೊರಡಬೇಕು. ಹೊರಡೋಕ್ಕಿಂತ ಮುಂಚೆ ನಮ್ಮ ಮಕ್ಕಳದ್ದು ಒಂದು ಫೋಟೋ ತೆಗೆದೇ ಇದ್ರೆ ಹೇಗೆ, ಅದಕ್ಕೆ ಒಂದು ಸ್ಮಾಲ್ ಪಿಕ್ ತಗೋತಾ ಇದ್ದೀವಿ. ನೋಡಿ, ಎಲ್ಲ ಫುಲ್ಲು ಖುಷಿಯಿಂದ ಹಾಕ್ಕೊತಾ ಇದ್ದಾರೆ. ಸ್ವಲ್ಪ ಲೂಸ್ ಇದೆ, ಆದ್ರೂ ಇರಲಿ ಅಂದ್ಬಿಟ್ಟು ಇವಾಗಿನ ಕರೆಕ್ಟ್ ಸೈಜ್ ತಂದುಬಿಟ್ರೆ ಮತ್ತೆ ಆಗೋದೇ ಇಲ್ಲ. ಅದಕ್ಕೋಸ್ಕರ ಸ್ವಲ್ಪ ಲೂಸ್ ಇದ್ರೂ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಬೆಲ್ಟೆಲ್ಲ ಇದೆಲ್ಲ ಹಾಕ್ಕೋತಾರೆ, ಸರಿ ಹೋಗುತ್ತೆ ಅಂತ ತೊಗೊಂಡ್ವಿ. ನಾನು ಇದು ಸ್ಲಿಪ್ಪರ್ ತೊಗೊಂಡೆ, ಬ್ಲ್ಯಾಕು. ಇದು ಚೆನ್ನಾಗಿತ್ತು, ಡಿ ಮಾರ್ಟಲ್ಲಿ ತೊಗೊಂಡಿದ್ದು. ಒಳ್ಳೆ ಕಲೆಕ್ಷನ್ ಇದೆ ಸ್ಲಿಪ್ಪರ್ಸು. ಇದೊಂದು ಕ್ರಾಕ್ಸ್ ಒಂದು ತೊಗೊಂಡೆ. ಸೊ ಇವಾಗ ಫಂಕ್ಷನ್ಗೆ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಸ್ವಲ್ಪ ಹೊಸ್ದಾಗಿ ಹಾಕ್ಕೊಂಡಿರೋದು ಟೈಟ್ ಅನಿಸಿದೆ. ನಾನು ಅವಾಗ ಜಾಸ್ತಿ ಹೀಲ್ಡ್ ಯೂಸ್ ಮಾಡ್ತಾಯಿದ್ದೆ. ಮದುವೆ ಆಗಿ ಸ್ವಲ್ಪ ಪ್ರೆಗ್ನೆಂಟ್ ಆದಮೇಲೆ ನಾನು ಹೀಲ್ಡನ್ನ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟೆ. ಇವಾಗ ಮತ್ತೆ ಹಾಕ್ಕೊಳ್ಳೋಣ, ಚೆನ್ನಾಗಿರುತ್ತೆ, ಫಂಕ್ಷನ್ಸ್ಗಾರ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕಾಲು ನೋವು ಅನಿಸ್ತು, ಯಾಕೆಂದರೆ ಆಫ್ಟರ್ ಲಾಂಗ್ ಟೈಮು ಸ್ವಲ್ಪ ಹೀಲ್ಡ್ ಇರೋದು ಹಾಕ್ಕೊಂಡಿರೋದು. ನಾನು ಈ ರೀತಿ ರೆಡಿಯಾಗಿದ್ದೀನಿ. ನನ್ನ ಮಗಳು ಕೂಡ ತೋರಿಸ್ತಿದ್ದಾಳೆ, ಅಮ್ಮ ಸ್ಲಿಪ್ಪರ್ ಚೆನ್ನಾಗಿದೆಯಾ ಅಂತ. ಅವಳು ಕ್ರಾಕ್ಸ್ ಹಾಕ್ಕೊಂಡಿದ್ದಾಳೆ. ಸಖತ್ ಖುಷಿಯಾಗಿಬಿಟ್ಟಿದೆ ಸ್ಲಿಪ್ಪರ್ ನೋಡಿಬಿಟ್ಟು. ಸೊ ಇಲ್ಲೇ ಆಟೋಗೆ ಹತ್ಕೊಂಡು ಹೋಗೋಣ ಅಂದ್ಬಿಟ್ಟು ಸ್ವಲ್ಪ ಆಟೋ ಸ್ವಲ್ಪ ದೂರದಲ್ಲಿತ್ತು. ಸೊ ಹಾಗೆ ಮುಗಿಸ್ಕೊಂಡು ಮದುವೆ ಮನೆಗೆ ಬಂದು ಎಲ್ಲರೂ ಮಾತಾಡಿಸ್ಕೊಂಡು ಫೋಟೋ ಸೆಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಡ್ತಾ ಇದ್ದೀವಿ. ನೋಡಿ, ಮಕ್ಕಳು ಆಲ್ರೆಡಿ ಲೇಟ್ ಆಗಿಬಿಟ್ರೆ ಆಟೋ ಎಲ್ಲ ಸಿಗಲ್ಲ ಅಂತೇಳಿ
ಮದುವೆ ಮುಗಿಸ್ಕೊಂಡು ಬಂದ್ವಿ. ಅದಾದಮೇಲೆ ನಾನು ಸ್ವಲ್ಪ ಡಯಟ್ ಸ್ಟಾರ್ಟ್ ಮಾಡಿದ್ದೀನಿ. ನನಗೆ ಒಂದು ಸ್ವಲ್ಪ ಊಟದಲ್ಲಿ ವಾಕ್ ಎಲ್ಲ ಮಾಡ್ತಾಯಿದ್ದೀನಿ ಬೆಳಗ್ಗೆ ಸಂಜೆ ಅಟ್ಲೀಸ್ಟ್ ಡೈಲಿ 1 ಅವರ್ ಮೇಲೆ ವಾಕ್ ಮಾಡ್ಬೇಕು ಅಂದ್ಕೊಂಡು ವಾಕ್ ಮಾಡ್ತಾಯಿದ್ದೀನಿ. ಇವಾಗ ಸ್ವಲ್ಪ ಮದುವೆ ಊಟ ಜೋರು ಕೂಡ ಆಗಿತ್ತಲ್ವಾ, ಸೊ ಅದಕ್ಕೆ ವಾಕ್ ಮಾಡ್ತೀನಿ. ಆ ಕಡೆಯಿಂದ ನನ್ನ ತಂಗಿ, ಈ ಕಡೆಯಿಂದ ನಾನು ರೋಡಲ್ಲೇ ಇಷ್ಟು ದಿನ ಮನೆ ಮೇಲೆ ಮಾಡ್ತಾಯಿದ್ದೆ. ಇವಾಗ ನನ್ನ ತಂಗಿ ಕೆಳಗಡೆನೇ ಮಾಡೋಣ ಅಂದ್ಲಲ್ಲ, ಸೊ ಕೆಳಗಡೆನೇ ಮಾಡ್ತಾಯಿದ್ದೀವಿ. ಮಕ್ಕಳು ಕೂಡ ಅಲ್ಲೇ ಆಟ ಆಡ್ತಾ ಇದ್ದಾರೆ. ಸ್ವಲ್ಪ ರಾತ್ರಿ 9 ಗಂಟೆ ಮೇಲೆ ಅಷ್ಟು ವೆಹಿಕಲ್ಸ್ ಇರಲ್ವಲ್ಲ, ಸೊ ಅವರು ಆಟ ಆಡಿಕೊಂಡು ನಾವು ಅವ್ರನ್ನ ನೋಡ್ಕೊಂಡು ವಾಕ್ ಮಾಡ್ತಾ ಇದ್ದೀವಿ. ಚೆನ್ನಾಗಿ ಗಾಳಿ ಬೀಸ್ತಾ ಇತ್ತು. ಒಳಗಡೆ ಅಂತೂ ಫುಲ್ ಸೆಕೆ. ಈಚೆ ಸ್ವಲ್ಪನಾದರೂ ಗಾಳಿ ಬೀಸುತ್ತೆ. ಮಕ್ಕಳು ಅಲ್ಲಿ ಕೂಡ ಆಟ ಆಡ್ತಾರೆ ಅಂದ್ಬಿಟ್ಟು ಅವ್ರನ್ನೂ ಅಲ್ಲಿ ಕರ್ಕೊಂಡು ಬಂದ್ಬಿಟ್ಟು ನಾವು ವಾಕ್ ಮಾಡ್ತಾ ಇದ್ದೀನಿ. ನಾನು ಸ್ವಲ್ಪ ಸ್ವೀಟೆಲ್ಲ ಕಮ್ಮಿ ಮಾಡಿದ್ದೀನಿ. ಸ್ವೀಟ್ ತಿನ್ನಬಾರ್ದು. ಸೊ ಈ ಸಲ ವೆಯ್ಟ್‌ನ ಕಮ್ಮಿ ಮಾಡ್ಕೊಬೇಕಂತ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟು ಮಟ್ಟಿಗೆ ಆಗುತ್ತೆ, ವರ್ಕ್ ಆಗುತ್ತೆ ಅಂತ. ಬಟ್ ಇವಾಗ ಆಲ್ರೆಡಿ ನನಗೆ ಎಫೆಕ್ಟ್ ಗೊತ್ತಾಗ್ತಾ ಇದೆ. ಸ್ವಲ್ಪ ಸಣ್ಣ ಆಗಿದ್ದೀನಿ. ನಂದು ಡ್ರೆಸ್ ಎಲ್ಲ ಸ್ವಲ್ಪ ಗೊತ್ತಾಗತ್ತಲ್ಲ, ಆಗಿದೆ. ಇನ್ನೂ ಸ್ವಲ್ಪ ಜಾಸ್ತಿ ಆಗಬೇಕು. ಅಷ್ಟೊಂದೇನು ಆಗಿಲ್ಲ. ಬಟ್ ವರ್ಕ್ ಆಗ್ತಾ ಇದೆ ನನ್ನ ಡಯಟು, ಸ್ವೀಟ್ ಕಮ್ಮಿ ಮಾಡಿರೋದು, ವಾಕ್ ಮಾಡ್ತಾ ಇರೋದೆಲ್ಲ. ಅದಕ್ಕೆ ಸಖತ್ ಖುಷಿ ಆಗ್ತಾ ಇದೆ. ಮಕ್ಳ ಜೊತೆ ಆಟ ಆಡಿಕೊಂಡು ಹಿಂಗೆ ವಾಕ್ ಎಲ್ಲ ಮಾಡಿಕೊಂಡು ಮಕ್ಕಳು ಆಟ ಆಡ್ತಾ ಇದ್ದರೆ ವಾಕ್ ಮಾಡೋದಷ್ಟು ಗೊತ್ತಾಗಲ್ಲ. ನನ್ನ ಚಿಕ್ಕ ಮಗಳು ಒಂದೊಂದ್ಸಲಿ ಎತ್ಕೋ ಅಂತ ಹಠ ಮಾಡ್ತಾಳೆ. ನಂಗೆ ವಾಕ್ ಮಾಡುವಾಗಲೂ ಅವ್ಳು ಮಾಮೂಲಿ ಟೈಮಲ್ಲಿ ಚೆನ್ನಾಗೇ ಇರ್ತಾಳೆ. ನಾನು ಯಾವಾಗ ವಾಕ್ ಸ್ಟಾರ್ಟ್ ಮಾಡ್ತೀನಿ ಎತ್ಕೊತಾಳೆ. ಎತ್ಕೊಂಡು ಹೆಂಗೆ ವಾಕ್ ಮಾಡೋಕ್ಕಾಗುತ್ತೆ. 1-2 ಸಲ ಅವಳಿಗೆ ಗದರಿಸಿದೆ. ಇವಾಗ ಅದಕ್ಕೆ ಅಮ್ಮ ನಾನು ನಿನ್ನ ಎತ್ಕೊ ಅನ್ನಲ್ಲ ಅಮ್ಮ, ನಾನು ಇಲ್ಲಿ ಆಟ ಆಡ್ತೀನಿ ಅಂದ್ಕೊಂಡು ಹೇಳ್ಬಿಟ್ಟು ಎಲ್ಲರ ಜೊತೆ ಆಟ ಆಡ್ತಾ ಇದ್ದಾಳೆ. ಇನ್ನು ಗೊತ್ತಲ್ಲ ಮಕ್ಳುಗಳು ಸೇರಿದೆ ಹೆಂಗಿರುತ್ತೆ ಅಂತ. 2 ನಿಮಿಷ ಚೆನ್ನಾಗಿರ್ತಾರೆ, ಇನ್ನು 2 ನಿಮಿಷ ಕಿತ್ತಾಡ್ತಾ ಇರ್ತಾರೆ. ಹೆಂಗೆ ಕಿತ್ತಾಡ್ತಾರೆ ಅಂದರೆ ನಮಗೆ ಭಯ ಆಗಬೇಕು, ಹಂಗೆ ಕಿತ್ತಾಡ್ತಾ ಇರ್ತಾರೆ. ಆಮೇಲೆ 2 ನಿಮಿಷಕ್ಕೆ ಅವರೇ ಸರಿ ಹೋಗ್ತಾರೆ. ನಾವೇ ಗದರಿಸಿ ಸುಮ್ಮನಾಗ್ತೀವಿ. ಏನೋ ಡ್ಯಾನ್ಸು ಅದು ಇದು ಎಲ್ಲ ಮಾಡಿಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ಮಾಡಲಿ, ಸಮ್ಮರಲ್ಲಿ ಒಟ್ಟಿಗೆ ಇರ್ತಾರೆ. ಆಮೇಲೆ ಮತ್ತೆ 1 ದಿನ 2 ದಿನ ಸೇರ್ಬೋದೇನೋ ಸೇರಿದ್ರೆ. ನೋಡಿ ಆವಾಗಲೇ ಜಗಳ ಸ್ಟಾರ್ಟು. ಸೊ ಹಿಂಗೇನೆ ಎಲ್ಲ ನನ್ನ ದೊಡ್ಡ ಮಗಳದು ಚಿಕ್ಕವನ್ದೇನು ಜಗಳ ಇರಲ್ಲ. ಈ ಮಧ್ಯದಲ್ಲಿ ಇಬ್ಬರು ಇದ್ದಾರಲ್ಲ, ಇವರಿಬ್ಬರು ಒಂದೇ ಏಜ್ ಬರ್ತಾರೆ. ಒಬ್ಳಿಗೆ 3 ಇಯರ್ಸು, ಒಬ್ಳಿಗೆ 4 ಇಯರ್ಸು. ಸೊ ಅವರಿಬ್ಬರೇ ಜಾಸ್ತಿ ಜಗಳ ಆಗೋದು. ಅವರಿಬ್ಬರೇ ಕಿತ್ತಾಡೋದು ಜಾಸ್ತಿ. ಇನ್ನು ಮಿಕ್ಕಿದವ್ರು ಅಷ್ಟು ಜಗಳ ಆಡಲ್ಲ, ಎಲ್ಲರೂ ಇರ್ತಾರೆ. ಮತ್ತು ಅವರೇ ಸರಿ ಹೋಗ್ತಾರೆ. ನಾವೇನದನ್ನು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಸಮ್ಟೈಮ್ಸ್ ಜಗಳ ಆಡುವಾಗ ಏಟ್ ಗಿಟ್ ಮಾಡ್ಕೊಂಬಿಡ್ತಾರೆ, ಕೋಪದಲ್ಲಿ ಹೊಡ್ಕೊಂಡು ಅಂತ ಸ್ವಲ್ಪ ಅವಾಯ್ಡ್ ಮಾಡ್ತೀವಿ. ಅದು ಬಿಟ್ಟರೆ ಅದೆಲ್ಲ ಕಾಮನ್ ಅಲ್ವಾ, ಸೊ ಆರಾಮಾಗಿರ್ತಾರೆ. ಸೊ ಇದಿಷ್ಟು ಇವತ್ತು ನಮ್ಮದು ಈ ದಿನ ಆಗಿತ್ತು. ಸೊ ನಾನು ಡಿ-ಮಾರ್ಟಲ್ಲಿ ಏನೇನು ಶಾಪಿಂಗ್ ಮಾಡಿದ್ದೆ ನೋಡಿ, ಶೂ. ಸೊ ಇದಿಷ್ಟು ನಾನು ಶಾಪಿಂಗ್ ಮಾಡಿದ್ದು. ಇದು ಕ್ರಾಕ್ಸ್ ತೊಗೊಂಡೆ ಅನ್ನಲ್ಲ, ಇದು ನನ್ನ ಪುಟ್ಟು ಮಗಳಿಗೆ ಪಿಂಕ್ ಕಲರ್ ಕ್ರಾಕ್ಸು. ಇದೊಂದು ಶೂ ತೊಗೊಂಡೆ, ನನಗೆ ವರ್ಕಿಗೆ ಬೇಕು. ಕಾಲು ತುಂಬ ಹುಡ್ಕೊತಾ ಇತ್ತು, ಅದಕ್ಕೋಸ್ಕರ ಇದನ್ನು ತೊಗೊಂಡಿದ್ದೀನಿ. ತುಂಬ ಎಲ್ಲನೂ 300-400 ರೇಂಜಲ್ಲೇ ಇದೆ. ಇದು ಕ್ರಾಕ್ಸು. ಇದಂತೂ ಸೂಪರ್ವಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ವೈಟು, ಬ್ರೌನ್ ಇನ್ನೂ ಇದೆ ಅದು ಸ್ಟಾಕ್ಸು. ನೀವೆಲ್ಲಾದರೂ ನಿಮ್ಮ ನಿಯರ್ ಬೈ ನಿಮ್ಮ ಮನೆ ಹತ್ರ ಇದ್ದರೆ ಹೋಗಿ ನೋಡಿ. ತುಂಬ ಚೆನ್ನಾಗಿದೆ, ಸಾಫ್ಟಾಗಿ. ಎಷ್ಟು ಸಾಫ್ಟಾಗಿದೆ ಗೊತ್ತಾ. ಮುಂದೆ ಡಿಸೈನ್ಸ್ ಎಲ್ಲ ಕೊಟ್ಟಿದ್ದಾರೆ, ಅದು ಬೇಕಂದರೆ ರಿಮೂವ್ ಮಾಡಿಬಿಡ್ಬೋದು. ಮತ್ತು ನನ್ನ ಚಿಕ್ಕ ಮಗಳಿಗೆ ಇದು ಡಿ-ಮಾರ್ಟಲ್ಲೇ. ಇದು 2 ವಿಶಾಲ್ ಮಾರ್ಟಲ್ಲಿ ತೊಗೊಂಡಿದ್ದು ಪಿಂಕು, ಅದು ಬ್ಲ್ಯಾಕ್ ಸ್ಲಿಪ್ಪರ್ ಡಿ-ಮಾರ್ಟಲ್ಲಿ ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ, ಹೋಗಿ ಚೆಕ್ ಮಾಡಿ. ಡಿ-ಮಾರ್ಟಲ್ಲಿ ಒಳ್ಳೆ ಕಲೆಕ್ಷನ್ಸ್ ಇದೆ, ಸ್ಲಿಪ್ಪರ್ಸು, ಶೂಸು, ಕ್ರಾಕ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಕಲರ್ಸು, ವೆರೈಟೀಸ್ ಎಲ್ಲ ಸಿಗುತ್ತೆ. ನನಗಂತೂ ಸಖತ್ ಇಷ್ಟ ಆಯಿತು. ಇವತ್ತಿಂದು ವ್ಲಾಗು ಇದಾಗಿತ್ತು. ನಾನು ನಿಮಗೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.